ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ದೇವರೊಂದಿಗೆ ನಿಜವಾದ ಕನೆಕ್ಷನ್ ಸಾಧಿಸುವುದು ಹೇಗೆ ಅಂತ ನೋಡೋಣ. ನಾವೆಲ್ಲರೂ ದೇವರನ್ನು ನಂಬ್ತೀವಿ, ಆದರೆ ದೇವರ ಅನುಭವ ಎಷ್ಟು ಜನಕ್ಕೆ ಆಗುತ್ತೆ ಅನ್ನೋದು ಕ್ವಶ್ಚನ್. ದೇವಸ್ಥಾನಕ್ಕೆ ಹೋಗ್ತೀವಿ ಅಥವಾ ಮನೆಯಲ್ಲಿ ಪೂಜೆ ಮಾಡ್ತೀವಿ, ಮಂತ್ರ ಜಪ ಮಾಡ್ತೀವಿ, ಆದರೂ ಮನಸ್ಸಿನ ಒಳಗಡೆ ಶಾಂತಿ ಇರಲ್ಲ. ಅದರ ಅರ್ಥ ಭಕ್ತಿ ಇಲ್ಲ ಎಂದಲ್ಲ, ನಮ್ಮ ಕನೆಕ್ಷನ್ ಶುದ್ಧವಾಗಿಲ್ಲ ಎಂಬ ಅರ್ಥ. ದೇವರ ಜೊತೆ ಕನೆಕ್ಷನ್ ಬೆಳೆಸೋದು ಎಂದರೆ ದೇವರನ್ನು ಹುಡುಕೋದು ಅಲ್ಲ, ಆ ಒಂದು ಭಾವನೆಯನ್ನು ಅನುಭವಿಸಲು ತಯಾರಾಗೋದು. ದೇವರೊಂದಿಗೆ ಕನೆಕ್ಷನ್ ಅನ್ನೋದು ಕಣ್ಣಿಂದ ಕಾಣೋದಲ್ಲ, ಹೃದಯದಿಂದ ಅನುಭವಿಸೋದು. ಭಕ್ತಿ ಎಂದರೆ ಒಂದು ಭಾವನೆಯಲ್ಲ, ಅದು ಅರಿವು. ದೇವರು ಯಾವಾಗಲೂ ನಮ್ಮೊಳಗೆ ಇರ್ತಾನೆ, ನಮ್ಮ ಆತ್ಮದ ಪ್ರತಿಫಲನವಾಗಿ. ಅಹಂಕಾರ, ಭಯ, ಗಿಲ್ಟಿ, ಆಸೆ, ಈ 4 ಮನಸ್ಸಿನ ತಂತಿಗಳು ದೇವರೊಂದಿಗೆ ನಮ್ಮ ಕನೆಕ್ಷನ್ ಕಟ್ ಮಾಡುತ್ತೆ. ನಮ್ಮ ಮನಸ್ಸು ಒಂದು ರೇಡಿಯೋ ಸ್ಟೇಷನ್ ಇದ್ದ ಹಾಗೆ. ಅದು ಸರಿಯಾದ ಫ್ರೀಕ್ವೆನ್ಸಿಗೆ ಟ್ಯೂನ್ ಆದರೆ ಮಾತ್ರ ಡಿವೈನ್ ಸಿಗ್ನಲ್ ಸಿಗುತ್ತೆ. ದೇವಸ್ಥಾನಕ್ಕೆ ಹೋದಾಗ ಭಕ್ತಿಭಾವ ಬರಲ್ಲ ಅಂದರೆ ಅದು ನಮ್ಮ ತಪ್ಪಲ್ಲ, ಬದಲಾಗಿ ಅದರ ಅರ್ಥ ಏನು ಗೊತ್ತಾ? ಅದು ನಿಮ್ಮ ಮನಸ್ಸು ರೆಸ್ಟ್ ಬೇಕು ಅಂತ ಹೇಳ್ತಾ ಇದೆ. ಮನಸ್ಸು ಅಲ್ಲಿ ಇಲ್ಲಿ ಹರಿದಾಡ್ತಿದೆ ಅಂದರೆ ಮೆಂಟಲಿ ರೆಸ್ಟ್ ಬೇಕಾಗಿದೆ ಅಂತ ಅರ್ಥ. ಇನ್ನೊಂದು ಮುಖ್ಯವಾದ ವಿಷಯ ಗಮನಿಸಬೇಕಾಗಿದ್ದು, ಎಲ್ಲರಿಗೂ ಭಕ್ತಿಭಾವ ವರ್ಕ್ ಆಗಲ್ಲ. ಕೆಲವರಿಗೆ ತಂತ್ರ ಮಾರ್ಗ, ಇನ್ನು ಕೆಲವರಿಗೆ ಬಾಹ್ಯ ಪೂಜೆ, ಇನ್ನು ಕೆಲವರಿಗೆ ಮಂತ್ರ ಜಪ, ಈ ಥರ ಎಲ್ಲರಿಗೂ ಎಲ್ಲ ರೀತಿಯ ವಿಧಾನ ಹೊಂದೋದಿಲ್ಲ. ಇನ್ನು ಕೆಲವರು ಮೆಡಿಟೇಷನ್, ಧ್ಯಾನದ ಮೂಲಕ ಕನೆಕ್ಟ್ ಆಗ್ಬೋದು. ಹೀಗೆ ದಾರಿ ಹಲವಾರು ಇದೆ ಆ ದೇವರು ಅಥವಾ ಹೈಯರ್ ಎನರ್ಜಿ ಜೊತೆ ಸಂಪರ್ಕ ಪಡೆಯೋದಕ್ಕೆ. ಆದರೆ ನಮಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ಮಾಡಬೇಕು. ಇನ್ನು ಕೆಲವರು ಪೂಜೆ, ಜಪ, ಮೆಡಿಟೇಷನ್ ಏನೂ ಮಾಡದೇ ಇದ್ರೂ ನೇಚರ್ ಜೊತೆ ಅಂದರೆ ಗಿಡ, ಮರ, ಪ್ರಾಣಿ, ಪಕ್ಷಿ ಜೊತೆ ಅದ್ಭುತವಾದ ಬಾಂಧವ್ಯ ಬೆಳೆಸಿರ್ತಾರೆ. ಏನೂ ಆಗೋದಿಲ್ಲ ಅಂದರೆ ಇಷ್ಟು ಮಾಡಿದರೂ ಸಾಕು. ಒಟ್ಟಿನಲ್ಲಿ ಏನಾದರೂ ಒಂದು ನಿಮ್ಮ ದಾರಿ ಯಾವುದು ಅಂತ ಫಸ್ಟು ಡಿಸೈಡ್ ಮಾಡಬೇಕು. ಪರ್ಸ್ನಲಿ ನನಗೆ ಪೂಜೆ, ಮಂತ್ರ, ಧ್ಯಾನ, ಮಾನಸ ಪೂಜೆ, ಹೋಮ, ತಂತ್ರ ಎಲ್ಲದರಲ್ಲಿ ನನಗೆ ಖುಷಿ ಕೊಡುತ್ತೆ. ಅಂದರೆ ಎಲ್ಲ ಮಾಡೋದ್ರಿಂದನೂ ನನಗೆ ಖುಷಿ ಕೊಡುತ್ತೆ. ಹಾಗೆ ಎಲ್ಲರಿಗೂ ಎಲ್ಲ ದಾರಿಯಲ್ಲ. ಇನ್ನು ಕೆಲವರಿಗೆ ಲಾಜಿಕಲ್ ಮೈಂಡ್ಸೆಟ್ ಇರೋರಿಗೆ ಪಾತ್ ಬೇರೆ ಇರುತ್ತೆ, ಅಂದರೆ ತಂತ್ರದಲ್ಲಿ. ಸೊ ನಮಗೆ ಯಾವುದರಲ್ಲಿ ಹೆಚ್ಚು ಆಸಕ್ತಿ ಬರ್ತಿದೆ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಇದಾದ ಮೇಲೆ ಕೆಲವೊಂದು ಸ್ಟೆಪ್ ಮೂಲಕ ಆ ಕನೆಕ್ಷನ್ ಬಿಲ್ಡ್ ಮಾಡೋಕ್ಕೆ ಏನೇನು ಇದೆ ಅಂತ ನೋಡಿದರೆ, ಸ್ಟೆಪ್ 1 ಮೌನದ ಶಕ್ತಿ. ದಿನಕ್ಕೆ 10 ನಿಮಿಷವಾದರೂ ಸುಮ್ಮನೆ ಮೌನವಾಗಿ ಕೂತ್ಕೋಬೇಕು. ಏನು ಮಾಡಬಾರ್ದು, ಸುಮ್ಮನೆ ಕೂತ್ಕೊಳ್ಬೇಕು. ಸಾಂಗ್ ಕೇಳೋದು ಆಗಲಿ, ಏನು, ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳೋದು ಒಂದೇ. ಸ್ಟೆಪ್ 2 ಧ್ಯಾನ ಅಥವಾ ಮೆಡಿಟೇಷನ್ನು. ಉಸಿರಿನ ಜೊತೆ ದೇವರ ಹೆಸರನ್ನು ಸೇರಿಸುವುದು. ನಿಮ್ಮ ಇಷ್ಟವಾದ ಯಾವ ದೇವರಾದರೂ ಸರಿ, ಉಸಿರು ಒಳಗಡೆ ತಗೊಳ್ಳುವಾಗ ದುರ್ಗಾ, ಗಣೇಶ, ಶಿವ, ಹರಿ, ಕೃಷ್ಣ, ಆಂಜನೇಯ, ರಾಯರು, ಗೋವಿಂದ, ಹೀಗೆ ಯಾರಿಗೆ ಯಾವ ದೇವರಿಷ್ಟವೋ ಆ ದೇವರ ಹೆಸರು ಉಸಿರು ಒಳಗಡೆ ತಗೊಳ್ಳುವಾಗ ಆ ಹೆಸರನ್ನು ಹೇಳೋದು. ಹಾಗೆ ಉಸಿರು ಹೊರಗಡೆ ಬಿಡಬೇಕಾದ್ರೆ ಪುನಃ ಅದೇ ಹೆಸರನ್ನು ಹೇಳೋದು. ಹೀಗೆ ಮಾಡ್ತಾ ಮಾಡ್ತಾ ಸ್ಟ್ರಾಂಗ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಸ್ಟೆಪ್ 3 ಕೃತಜ್ಞತೆ, ಗ್ರ್ಯಾಟಿಟ್ಯೂಡು. ಪ್ರತಿ ಕ್ಷಣಕ್ಕೂ ಧನ್ಯವಾದ ಹೇಳೋದು. ನಿಮ್ಮ ಲೈಫ್ನಲ್ಲಿ ಎಲ್ಲ ಲಕ್ಸುರಿ ವಸ್ತುಗಳಿಂದ ಹಿಡಿದು ಸಣ್ಣ ಮ್ಯಾಚ್ ಬಾಕ್ಸ್ ತನಕನೂ ಥ್ಯಾಂಕ್ಸ್ ಹೇಳೋದು. ಹಾಗೆ ಪ್ರತಿ ಕ್ಷಣಕ್ಕೂ ಧನ್ಯವಾದ. ಇನ್ನೊಂದು ಕ್ಷಣದಲ್ಲಿ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಹಾಗಿದ್ದಾಗ ಈ ಕ್ಷಣ ಬದುಕಿದ್ದೀವಿ ಅಂದರೆ ಅದಕ್ಕೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಪುರಂದರದಾಸರು ಕೃಷ್ಣನ ಬಗ್ಗೆ ಹೇಳಿದ್ದು ಕೇಳಿರ್ಬೋದು ನೀವೆಲ್ಲ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಮಲಗಿ ಎದ್ದು ಮೈ ಮುರಿದು ಏಳುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ ಅಂತ. ಅವರು ಕೃಷ್ಣನ ಬಗ್ಗೆ ಹೇಳಿದ ಹಾಗೆ ನೀವು ನಿಮ್ಮ ಇಷ್ಟ ದೇವರ ಹೆಸರನ್ನು ಹೇಳೋದಕ್ಕೆ ಯಾವ ಮುಹೂರ್ತಕ್ಕೂ ಕಾಯಬೇಕಾಗಿಲ್ಲ. ಹೇಳಿ ಹೇಳಿ ಹೇಳ್ತಾನೇ ಇರಿ, ಕನೆಕ್ಷನ್ ಬಂದೇ ಬರುತ್ತೆ. ಇನ್ನು ಸ್ಟೆಪ್ 4 ಪ್ರೀತಿ ಅಥವಾ ಲವ್ ಆ್ಯಂಡ್ ಕಂಪ್ಯಾಷನ್ ಅಂದರೆ ಕರುಣೆ. ನಿಮ್ಮ ಒಳಗೆ ಇರುವ ಪ್ರೀತಿಯೇ ದೇವರ
ಶಬ್ದ. ಯಾವ ವ್ಯಕ್ತಿಯ ಮೇಲಾದರೂ ದಯೆ, ಪ್ರೀತಿ, ಕರುಣೆ ತೋರಿಸಿದಾಗ ದೇವರು ನಿಮ್ಮ ಒಳಗೆ ನಗ್ತಾನಂತೆ. ಇನ್ನು ಸ್ಟೆಪ್ 5 ಸೇವೆ, ಸೆಲ್ಫ್ಲೆಸ್ ಸರ್ವಿಸು. ನಿಷ್ಕಾಮ ಸೇವೆ ಮಾಡಿದರೆ ಅದು ನಮ್ಮ ಈಗೋವನ್ನು ಕರಗಿಸುತ್ತೆ. ಸೆಲ್ಫ್ಲೆಸ್ ಸರ್ವಿಸ್ ಅಂದರೆ ಒಬ್ಬರಿಗೆ ಸಹಾಯ ಏನಾದರೂ ಮಾಡಿರ್ತೀವಿ ಅಂದರೆ ಅದಕ್ಕೆ ಪ್ರತಿಯಾಗಿ ಅವರಿಂದ ಏನನ್ನೂ ಬಯಸದೆ ಮಾಡುವ ಸಹಾಯ ಶ್ರೇಷ್ಠ. ಹಾಗೆಯೇ ಮಾಡಿರುವ ಸೇವೆಯನ್ನು, ಸಹಾಯವನ್ನು ಯಾರ ಹತ್ರನೂ ಹೇಳದೇ ಇರೋದು ಇನ್ನೂ ಶ್ರೇಷ್ಠ. ಯಾರ ಹತ್ರನಾದರೂ ಮಾಡಿರೋ ಸಹಾಯ ಅಥವಾ ಸೇವೆಯನ್ನು ಹೇಳಿದರೆ ಅದರ ಫಲ ನಾಶ ಆಗುತ್ತೆ ಅಂತ ಲೆಕ್ಕ. ಸೊ ಒಂದಲ್ಲ ಒಂದು ದಿನ ನನಗೆ ವಾಪಸ್ ಹೆಲ್ಪ್ ಮಾಡ್ಬೋದು ಅಂತ ದೂರಾಲೋಚನೆ ಇಟ್ಕೊಂಡು ಹೆಲ್ಪ್ ಮಾಡೋಕ್ಕೆ ಹೋಗಬೇಡಿ, ಅದು ಯೂಸ್ ಇಲ್ಲ. ಇವಿಷ್ಟನ್ನು ಮಾಡ್ತಾಯಿದ್ರೆ ಮನಸ್ಸಿಗೆ ತೃಪ್ತಿ ಸಿಗುತ್ತೆ. ಹಾಗೆಯೇ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತೆ, ಅಹಂಕಾರ ಕಡಿಮೆ ಆಗುತ್ತೆ, ಒತ್ತಡದ ಕ್ಷಣದಲ್ಲೂ ಒಬ್ಬ ನನ್ನ ಜೊತೆ ಇದ್ದಾನೆ ಅನ್ನೋ ಭಾವನೆ ಬರುತ್ತೆ. ನಿಮ್ಮ ಒಳಗೆ ಪ್ರೀತಿ ಹೆಚ್ಚಾಗುತ್ತೆ. ಅಂದರೆ ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಕೂಡಿದ ಮನಸ್ಸು ಮಿರಾಕಲನ್ನು ಸೃಷ್ಟಿ ಮಾಡುತ್ತೆ. ದೇವರೊಂದಿಗೆ ಕನೆಕ್ಷನ್ ಹುಡುಕಬೇಕಾಗಿಲ್ಲ, ಅದು ಈಗಾಗಲೇ ನಿಮ್ಮೊಳಗಡೆ ಇದೆ. ನಾವು ಶಾಂತವಾದರೆ ಆ ಕನೆಕ್ಷನ್ ತನ್ನಿಂತಾನೇ ನಮಗೆ ಅರಿವಾಗುತ್ತೆ. ದೇವರನ್ನು ಕಾಣಬೇಕಾದ್ರೆ ಕಣ್ಣು ಮುಚ್ಚಿ ಮನಸ್ಸನ್ನು ಸ್ಥಿರಗೊಳಿಸಿ ಒಂದು ಸಲ ಆ ರೂಪವನ್ನು ಕಣ್ಣೆದುರು ತಂದುಕೊಂಡು ನೋಡಿದರೆ ಅದೇ ಆತನ ಕೃಪೆ, ಆ ತಾಯಿಯ ಕೃಪೆ ಅಲ್ವಾ. ಇನ್ನು ಒಂದು ವಿಡಿಯೋ ಮಾಡಿದ್ದೆ, ದೇವರೊಂದಿಗೆ ನಾವು ಕನೆಕ್ಟ್ ಆಗೋದು ಹೇಗೆ, ಅಂದರೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದೇವೆ ಅಂತ ತಿಳಿಯೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ನೋಡಿ. ಅದರಲ್ಲಿ ಕೆಲವು ಕಮೆಂಟ್ಸ್ ಇತ್ತು, ಭಕ್ತಿ ಬರ್ತಾಯಿಲ್ಲ, ದೇವಸ್ಥಾನಕ್ಕೆ ಹೋದರೂ ಭಕ್ತಿ ಬರಲ್ಲ, ಹೀಗೆ ಮನಸ್ಸು ನಿಯಂತ್ರಣದಲ್ಲಿ ಇರಲ್ಲ, ಹೀಗೆಲ್ಲ ಕಮೆಂಟ್ ಇತ್ತು. ದೇವಸ್ಥಾನಕ್ಕೆ ಹೋದಾಗ ಭಕ್ತಿ ಉಂಟಾಗುವುದಿಲ್ಲ ಅನ್ನೋದು ಸಹಜ. ಪ್ರತಿ ಬಾರಿ ಹೃದಯದಲ್ಲಿ ಡಿವೈನ್ ಕನೆಕ್ಷನ್ ಫೀಲ್ ಆಗೋದಿಲ್ಲ. ಯಾಕೆ ಅಂದರೆ ಭಕ್ತಿ ಒಂದು ಭಾವನೆ ಮಾತ್ರವಲ್ಲ, ಅದು ಅರಿವು ಕೂಡ. ಕೆಲವೊಮ್ಮೆ ಶಾಂತವಾಗಿದ್ದರೂ ಭಕ್ತಿ ಆಗ್ಬೋದು. ಮನಸ್ಸು ಅಲೆಮಾರಿಯಾಗಿರುವಾಗ ದೇವಸ್ಥಾನದ ಶಬ್ದ, ಜನ, ನೆನಪು ಇವೆಲ್ಲವೂ ನಿಮ್ಮ ಕಾನ್ಸಂಟ್ರೇಟ್ ನಿಮಗೆ ಬರದ ಹಾಗೆ ಮಾಡುತ್ತೆ. ಭಕ್ತಿ ಬಲವಂತದಿಂದ ಬರೋದಲ್ಲ, ಅದು ಮನಸ್ಸು ನಿಶ್ಚಲವಾಗಿ ನಿಂತಾಗ ಸ್ವತಃ ಬೆಳೆಯುತ್ತೆ. ದೇವರ ಜೊತೆ ಸಂಪರ್ಕ ಹೃದಯದಿಂದ ಭಾವಪೂರ್ಣವಾಗಿ ಆಗಬೇಕು ಹೊರತು ವಿಧಾನದಿಂದ ಅಲ್ಲ. ಇನ್ನು ದೇವಸ್ಥಾನಕ್ಕೆ ಹೋದಾಗ ಭಕ್ತಿ ಬರಬೇಕು ಅಂತ ಬಯಸಬೇಡಿ. ಶಾಂತವಾಗಿ ಕೂತ್ಕೊಳ್ಳಿ. ದೇವರ ಸಾನ್ನಿಧ್ಯದಲ್ಲಿ ನಾನು ಇದ್ದೀನಿ ಅನ್ನೋದನ್ನು ಅರ್ಥಕೊಂಡು, ಇನ್ನು ಮನಸ್ಸು ಎಲ್ಲೆಲ್ಲ ಓಡಾಡ್ತಿದ್ರೆ ಕಣ್ಣು ಮುಚ್ಚಿ ಕೂತ್ಕೊಂಡು ಉಸಿರಿನ ಮೇಲೆ ಗಮನ ತಗೊಂಡು ಬನ್ನಿ. ನಿಮ್ಮ ಹರಿದಾಡುವ ಮನಸ್ಸಿಗೆ ಉಸಿರನ್ನು ಅಬ್ಸರ್ವ್ ಮಾಡುವ ಕೆಲಸ ಕೊಟ್ಟಿದ್ದೀರಿ. ಈಗ ನಿಮ್ಮ ಉಸಿರು ಡೀಪ್ ಆಗುತ್ತೆ, ಹಾಗೆ ಮನಸ್ಸು ಕೂಲಾಗಿ ಶಾಂತವಾಗುತ್ತೆ. ಈ ವಿಧಾನ ಒಂದು ಕ್ಷಣ ಕಾನ್ಸಂಟ್ರೇಟ್ ಬಂದರೂ ಸಾಕು, ಆಮೇಲೆ ನಿಧಾನವಾಗಿ ಹೆಚ್ಚು ಹೊತ್ತು ಕೂತ್ಕೋಬೋದು. ಈ ರೀತಿ ಮನಸ್ಸು ಶಾಂತವಾದಾಗ ನಿಮಗೆ ಏನು ಬೇಕಾಗಿದೆಯೋ ಅದನ್ನು ಸ್ಟ್ರಾಂಗಾಗಿ ವಿಜುವಲೈಸೇಷನ್ ಮಾಡ್ಕೋಬೋದು. ಭೌತಿಕ ಸುಖ ಅಲ್ಲದೆ ಹೋದರೂ ಆಧ್ಯಾತ್ಮಿಕವಾಗಿ ಮುಂದುವರಿಯೋದಕ್ಕೂ ಈ ರೀತಿ ಮಾಡೋದ್ರಿಂದ ಈಸಿ ಆಗುತ್ತೆ. ಮತ್ತು ನಿಮ್ಮ ಇಷ್ಟ ದೇವರ ಹತ್ರ ಆ ಕನೆಕ್ಷನ್ ಬಂದ ಮೇಲೆ ನೀವು ಏನು ಕೇಳುವ ಅಗತ್ಯ ಇಲ್ಲ. ನಿಮ್ಮ ಮನಸ್ಸಲ್ಲಿರೋ ಬಯಕೆ ಒಂದೊಂದಾಗಿ ಈಡೇರುತ್ತೆ. ವಿಜುವಲೈಸೇಷನ್ ಸ್ಟ್ರಾಂಗ್ ಆಗಿರೋರು ಮಾನಸ ಪೂಜೆ ಮಾಡೋದ್ರಿಂದ ಮಿರಾಕಲ್ಗಳು ಆಗೋಕ್ಕೆ ಶುರುವಾಗುತ್ತೆ. ಅದು ಹೇಗೆ ಆಯಿತು ಅಂತ ಯೋಚನೆ ಮಾಡೋದ್ರೊಳಗೆ ನಿಮ್ಮ ವಿಶ್ಯು ಫುಲ್ಫಿಲ್ ಆಗುತ್ತೆ. ಹೀಗೆ ಡೀಪಾಗಿ ಒಂದು ಕನೆಕ್ಷನ್ ಬೆಳೆಸ್ಕೊಳ್ಳಿ. ಆಕೆಯೊಂದಿಗೆ ಮಾತಾಡಿ, ನೀನು ನನ್ನವಳು ಅಂತ ಹೇಳಿ ಭಾವಪೂರ್ಣವಾಗಿ ಕರೆಯಿರಿ. ಆಕೆಯನ್ನು ಬರ್ತಾಳೆ, ಬಂದು ನೆಲೆಸ್ತಾಳೆ ನಿಮ್ಮ ಮನದಲ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.